ಉತ್ತರ ಕರ್ನಾಟಕದಲ್ಲಿ ಕೆಂಡದಂತ ಬಿಸಿಲು ಜನರ ತಲೆ ಸುಡ್ತಾ ಇದೆ. ಮೂಕ ಪ್ರಾಣಿ ಪಕ್ಷಿಗಳ ಪಾಡು ದೇವರೇ ಗತಿ ಎಂಬಂತಾಗಿದೆ. ಆದರೆ ಒಂದಿಷ್ಟು ವಿದ್ಯಾರ್ಥಿಗಳು ಸೇರಿ ಪಕ್ಷಿಗಳ ಹಸಿವು ದಾಹವನ್ನ ನೀಗಿಸ್ತಾ ಇದ್ದಾರೆ. ಎಲ್ಲಿ ಹೇಗೆ ಅಂತ ಹೇಳ್ತೀವಿ ಈ ವರದಿ. ಬಿಸಿಲು, ರಣ ಬಿಸಿಲು, ಮನೆಯಿಂದ ಆಚೆ ಕಾಲಿಡೋಕೂ ಆಗಲ್ಲ ಅಷ್ಟರ ಮಟ್ಟಿಗೆ ಉತ್ತರ ಕರ್ನಾಟಕದಲ್ಲಿ ಸೂರ್ಯನ ಪ್ರತಾಪ ಜೋರಾಗಿದೆ. ಇನ್ನು ಮೂಕ ಪ್ರಾಣಿಗಳು ಪಡ್ತಿರೋ ಕಷ್ಟವಂತೂ ಅಷ್ಟಿಷ್ಟಲ್ಲ. ಕುಡಿಯೋಕೆ ನೀರು ಸಿಗದೆ ಪ್ರಾಣಿ ಪಕ್ಷಿಗಳು ಒದ್ದಾಡುತ್ತಿವೆ. ಗದಗ ಜಿಲ್ಲೆಯಲ್ಲಿ ಸೂರ್ಯನ ಪ್ರತಾಪ. ವಿದ್ಯಾರ್ಥಿಗಳಿಂದ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ. ಗದಗ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ನೆತ್ತಿಸಿಡುವ ಬಿಸಿಲಿಗೆ ಜನರು ತತ್ತರಿಸಿದ್ದಾರೆ. ಇನ್ನು ಕೆರೆ ಕಟ್ಟೆಗಳು ಒಣಗಿದ್ದು ಪಕ್ಷಿಗಳಿಗೆ ಹನಿ ನೀರು ಕೂಡ ಸಿಗ್ತಿಲ್ಲ. ಹೀಗಾಗಿ ಪಕ್ಷಿಗಳು ವಿಲವಿಲ ಅಂತಿವೆ. ಹೀಗಾಗಿ ವಿದ್ಯಾರ್ಥಿಗಳು ಪ್ರಾಣಿ ಪಕ್ಷಿಗಳಿಗೆ ಆಹಾರ, ನೀರು ಹಾಕುವ ಮೂಲಕ ಮಾನವೀಯತೆ ಮೆರೆಯುತ್ತಿದ್ದಾರೆ. ನಗರದ ಎಎಸ್ಎಸ್ ವಾಣಿಜ್ಯ ಮಹಾವಿದ್ಯಾಲಯದ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು ಪಕ್ಷಿಗಳಿಗೆ ನೀರು, ಆಹಾರದ ವ್ಯವಸ್ಥೆ ಮಾಡಿದ್ದಾರೆ. ಸ್ವಂತ ಖರ್ಚಿನಲ್ಲಿ ಮಣ್ಣಿನ ಮಡಿಕೆ, ವಿವಿಧ ನಮೂನೆಯ ಕಾಳುಗಳು ಖರೀದಿ ಮಾಡಿದ್ದಾರೆ. ಕಾಲೇಜು ಆವರಣ ಸೇರಿದಂತೆ ಅಲ್ಲಲ್ಲಿ ನೀರು, ಕಾಳುಗಳು ಹಾಕಿ ಇಡುವ ಮೂಲಕ ಪಕ್ಷಿಗಳ ಹಸಿವು, ದಾಹ ನೀಗಿಸುವ ಮೂಲಕ ಮಾನವೀಯತೆ ತೋರಿದ್ದಾರೆ. ಎಲ್ಲರೂ ಸೇರಿ ಒಂದು ಸೇವ್ ಬರ್ಡ್ ಸೇವ್ ವಾಟರ್ ಅಂತ ಹೇಳಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಕಾಲೇಜ್ ಒಳಗೆ ಏನಂದ್ರ ಈಗ ಪಕ್ಷಿ ಪ್ರಾಣಿಗಳೆಲ್ಲೂ ಕಾಣಿಸವಲ್ತೆ. ಹಿಂಗ ಮನಿ ಹೋಗಿ ಅದಕ್ಕೆ ಆಹಾರ ನೀರು ಕೊಟ್ರ ಎಲ್ಲಾರ್ಗೂ ಖುಷಿ ಆಗುತ್ತೆ. ಅವು ಈಗ ಸಾಯೋ ಪರಿಸ್ಥಿತಿ ಒಳಗ್ ಬಂದಾವು. ಹಂಗಾಗಿ ನಾವು ಆಹಾರ ನೀರು ಕೊಟ್ಟು ಅದನ್ನ ಬದುಕಿಸಬೇಕು. ಗದಗ ಬೆಟಕೇರಿ ಅವಳಿ ನಗರದಲ್ಲಿ ಸುಮಾರು 1,000 ಮಣ್ಣಿನ ಮಡಿಕೆ ಹಾಗೂ ಆಹಾರ ಧಾನ್ಯಗಳನ್ನು ಇಡಲು ಬೌಲ್ಗಳನ್ನು ಅಳವಡಿಕೆ ಮಾಡಲಾಗುತ್ತಿದೆ. ಸ್ಥಳೀಯ ಜನರಿಗೆ ಇವುಗಳಲ್ಲಿ ಕಾಳು ಹಾಗೂ ನೀರು ಹಾಕುವಂತೆ ಮನವರಿಕೆ ಮಾಡುತ್ತಿದ್ದಾರೆ. ನಿಜವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗ ಗದಗ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲದ. ಹೀಗಾಗಿ ನೀರಿಗಾಗಿ ನಾವು ಪರಿತಪಿಸ್ತಾ ಇರ್ತೇವೆ. ಹೀಗಾಗಿ ಪ್ರಾಣಿ ಪಕ್ಷಿಗಳಿಗೂ ಆಹಾರವನ್ನು ಇಡುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ನನಗೆ ಖುಷಿ ಅಂತಂದ್ರೆ ನನ್ನ ವಿದ್ಯಾರ್ಥಿಗಳು ಬಂದು ಸರಿ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಂತ ಹೇಳಿದಾಗ ಬಹಳ ಖುಷಿ ಆಯಿತು. ನನ್ನ ಸಂಸ್ಥೆ ಇದಕ್ಕೆ ಬಹಳ ಸಪೋರ್ಟ್ ಕೊಟ್ಟದ. ವಿದ್ಯಾರ್ಥಿಗಳ ಈ ಕಾರ್ಯಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಮೂಲಕ ಪಕ್ಷಿ ಸಂಕುಲ ಉಳಿಸಿ ಅನ್ನೋ ಸಂದೇಶ ನೀಡುತ್ತಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಉತ್ತರ ಕರ್ನಾಟಕದಲ್ಲಿ ಕೆಂಡದಂತ ಬಿಸಿಲು ಜನರ ತಲೆ ಸುಡ್ತಾ ಇದೆ. ಮೂಕ ಪ್ರಾಣಿ ಪಕ್ಷಿಗಳ ಪಾಡು ದೇವರೇ ಗತಿ ಎಂಬಂತಾಗಿದೆ. ಆದರೆ ಒಂದಿಷ್ಟು ವಿದ್ಯಾರ್ಥಿಗಳು ಸೇರಿ ಪಕ್ಷಿಗಳ ಹಸಿವು ದಾಹವನ್ನ ನೀಗಿಸ್ತಾ ಇದ್ದಾರೆ. ಎಲ್ಲಿ ಹೇಗೆ ಅಂತ ಹೇಳ್ತೀವಿ ಈ ವರದಿ. ಬಿಸಿಲು, ರಣ ಬಿಸಿಲು, ಮನೆಯಿಂದ ಆಚೆ ಕಾಲಿಡೋಕೂ ಆಗಲ್ಲ ಅಷ್ಟರ ಮಟ್ಟಿಗೆ ಉತ್ತರ ಕರ್ನಾಟಕದಲ್ಲಿ ಸೂರ್ಯನ ಪ್ರತಾಪ ಜೋರಾಗಿದೆ. ಇನ್ನು ಮೂಕ ಪ್ರಾಣಿಗಳು ಪಡ್ತಿರೋ ಕಷ್ಟವಂತೂ ಅಷ್ಟಿಷ್ಟಲ್ಲ. ಕುಡಿಯೋಕೆ ನೀರು ಸಿಗದೆ ಪ್ರಾಣಿ ಪಕ್ಷಿಗಳು ಒದ್ದಾಡುತ್ತಿವೆ. ಗದಗ ಜಿಲ್ಲೆಯಲ್ಲಿ ಸೂರ್ಯನ ಪ್ರತಾಪ. ವಿದ್ಯಾರ್ಥಿಗಳಿಂದ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ. ಗದಗ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ನೆತ್ತಿಸಿಡುವ ಬಿಸಿಲಿಗೆ ಜನರು ತತ್ತರಿಸಿದ್ದಾರೆ. ಇನ್ನು ಕೆರೆ ಕಟ್ಟೆಗಳು ಒಣಗಿದ್ದು ಪಕ್ಷಿಗಳಿಗೆ ಹನಿ ನೀರು ಕೂಡ ಸಿಗ್ತಿಲ್ಲ. ಹೀಗಾಗಿ ಪಕ್ಷಿಗಳು ವಿಲವಿಲ ಅಂತಿವೆ. ಹೀಗಾಗಿ ವಿದ್ಯಾರ್ಥಿಗಳು ಪ್ರಾಣಿ ಪಕ್ಷಿಗಳಿಗೆ ಆಹಾರ, ನೀರು ಹಾಕುವ ಮೂಲಕ ಮಾನವೀಯತೆ ಮೆರೆಯುತ್ತಿದ್ದಾರೆ. ನಗರದ ಎಎಸ್ಎಸ್ ವಾಣಿಜ್ಯ ಮಹಾವಿದ್ಯಾಲಯದ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು ಪಕ್ಷಿಗಳಿಗೆ ನೀರು, ಆಹಾರದ ವ್ಯವಸ್ಥೆ ಮಾಡಿದ್ದಾರೆ. ಸ್ವಂತ ಖರ್ಚಿನಲ್ಲಿ ಮಣ್ಣಿನ ಮಡಿಕೆ, ವಿವಿಧ ನಮೂನೆಯ ಕಾಳುಗಳು ಖರೀದಿ ಮಾಡಿದ್ದಾರೆ. ಕಾಲೇಜು ಆವರಣ ಸೇರಿದಂತೆ ಅಲ್ಲಲ್ಲಿ ನೀರು, ಕಾಳುಗಳು ಹಾಕಿ ಇಡುವ ಮೂಲಕ ಪಕ್ಷಿಗಳ ಹಸಿವು, ದಾಹ ನೀಗಿಸುವ ಮೂಲಕ ಮಾನವೀಯತೆ ತೋರಿದ್ದಾರೆ. ಎಲ್ಲರೂ ಸೇರಿ ಒಂದು ಸೇವ್ ಬರ್ಡ್ ಸೇವ್ ವಾಟರ್ ಅಂತ ಹೇಳಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಕಾಲೇಜ್ ಒಳಗೆ ಏನಂದ್ರ ಈಗ ಪಕ್ಷಿ ಪ್ರಾಣಿಗಳೆಲ್ಲೂ ಕಾಣಿಸವಲ್ತೆ. ಹಿಂಗ ಮನಿ ಹೋಗಿ ಅದಕ್ಕೆ ಆಹಾರ ನೀರು ಕೊಟ್ರ ಎಲ್ಲಾರ್ಗೂ ಖುಷಿ ಆಗುತ್ತೆ. ಅವು ಈಗ ಸಾಯೋ ಪರಿಸ್ಥಿತಿ ಒಳಗ್ ಬಂದಾವು. ಹಂಗಾಗಿ ನಾವು ಆಹಾರ ನೀರು ಕೊಟ್ಟು ಅದನ್ನ ಬದುಕಿಸಬೇಕು. ಗದಗ ಬೆಟಕೇರಿ ಅವಳಿ ನಗರದಲ್ಲಿ ಸುಮಾರು 1,000 ಮಣ್ಣಿನ ಮಡಿಕೆ ಹಾಗೂ ಆಹಾರ ಧಾನ್ಯಗಳನ್ನು ಇಡಲು ಬೌಲ್ಗಳನ್ನು ಅಳವಡಿಕೆ ಮಾಡಲಾಗುತ್ತಿದೆ. ಸ್ಥಳೀಯ ಜನರಿಗೆ ಇವುಗಳಲ್ಲಿ ಕಾಳು ಹಾಗೂ ನೀರು ಹಾಕುವಂತೆ ಮನವರಿಕೆ ಮಾಡುತ್ತಿದ್ದಾರೆ. ನಿಜವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗ ಗದಗ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲದ. ಹೀಗಾಗಿ ನೀರಿಗಾಗಿ ನಾವು ಪರಿತಪಿಸ್ತಾ ಇರ್ತೇವೆ. ಹೀಗಾಗಿ ಪ್ರಾಣಿ ಪಕ್ಷಿಗಳಿಗೂ
ಆಹಾರವನ್ನು ಇಡುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ನನಗೆ ಖುಷಿ ಅಂತಂದ್ರೆ ನನ್ನ ವಿದ್ಯಾರ್ಥಿಗಳು ಬಂದು ಸರಿ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ಹೇಳಿದಾಗ ಬಹಳ ಖುಷಿ ಆಯಿತು. ನನ್ನ ಸಂಸ್ಥೆ ಇದಕ್ಕೆ ಬಹಳಷ್ಟು ಸಪೋರ್ಟ್ ಕೊಟ್ಟದ. ವಿದ್ಯಾರ್ಥಿಗಳ ಈ ಕಾರ್ಯಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಮೂಲಕ ಪಕ್ಷಿ ಸಂಕುಲ ಉಳಿಸಿ ಅನ್ನೋ ಸಂದೇಶ ನೀಡುತ್ತಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಉತ್ತರ ಕರ್ನಾಟಕದಲ್ಲಿ ಕೆಂಡದಂತ ಬಿಸಿಲು ಜನರ ತಲೆ ಸುಡ್ತಾ ಇದೆ. ಮೂಕ ಪ್ರಾಣಿ ಪಕ್ಷಿಗಳ ಪಾಡು ದೇವರೇ ಗತಿ ಎಂಬಂತಾಗಿದೆ. ಆದರೆ ಒಂದಿಷ್ಟು ವಿದ್ಯಾರ್ಥಿಗಳು ಸೇರಿ ಪಕ್ಷಿಗಳ ಹಸಿವು ದಾಹವನ್ನ ನೀಗಿಸ್ತಾ ಇದ್ದಾರೆ. ಎಲ್ಲಿ ಹೇಗೆ ಅಂತ ಹೇಳ್ತೀವಿ ಈ ವರದಿ. ಬಿಸಿಲು, ರಣ ಬಿಸಿಲು, ಮನೆಯಿಂದ ಆಚೆ ಕಾಲಿಡೋಕೂ ಆಗಲ್ಲ ಅಷ್ಟರ ಮಟ್ಟಿಗೆ ಉತ್ತರ ಕರ್ನಾಟಕದಲ್ಲಿ ಸೂರ್ಯನ ಪ್ರತಾಪ ಜೋರಾಗಿದೆ. ಇನ್ನು ಮೂಕ ಪ್ರಾಣಿಗಳು ಪಡ್ತಿರೋ ಕಷ್ಟವಂತೂ ಅಷ್ಟಿಷ್ಟಲ್ಲ. ಕುಡಿಯೋಕೆ ನೀರು ಸಿಗದೆ ಪ್ರಾಣಿ ಪಕ್ಷಿಗಳು ಒದ್ದಾಡುತ್ತಿವೆ. ಗದಗ ಜಿಲ್ಲೆಯಲ್ಲಿ ಸೂರ್ಯನ ಪ್ರತಾಪ. ವಿದ್ಯಾರ್ಥಿಗಳಿಂದ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ. ಗದಗ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ನೆತ್ತಿಸಿಡುವ ಬಿಸಿಲಿಗೆ ಜನರು ತತ್ತರಿಸಿದ್ದಾರೆ. ಇನ್ನು ಕೆರೆಕಟ್ಟೆಗಳು ಒಣಗಿದ್ದು ಪಕ್ಷಿಗಳಿಗೆ ಹನಿ ನೀರು ಕೂಡ ಸಿಗ್ತಿಲ್ಲ. ಹೀಗಾಗಿ ಪಕ್ಷಿಗಳು ವಿಲವಿಲ ಅಂತಿವೆ. ಹೀಗಾಗಿ ವಿದ್ಯಾರ್ಥಿಗಳು ಪ್ರಾಣಿ ಪಕ್ಷಿಗಳಿಗೆ ಆಹಾರ, ನೀರು ಹಾಕುವ ಮೂಲಕ ಮಾನವೀಯತೆ ಮೆರೆಯುತ್ತಿದ್ದಾರೆ. ನಗರದ ಎಎಸ್ಎಸ್ ವಾಣಿಜ್ಯ ಮಹಾವಿದ್ಯಾಲಯದ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು ಪಕ್ಷಿಗಳಿಗೆ ನೀರು, ಆಹಾರದ ವ್ಯವಸ್ಥೆ ಮಾಡಿದ್ದಾರೆ. ಸ್ವಂತ ಖರ್ಚಿನಲ್ಲಿ ಮಣ್ಣಿನ ಮಡಿಕೆ, ವಿವಿಧ ನಮೂನೆಯ ಕಾಳುಗಳು ಖರೀದಿ ಮಾಡಿದ್ದಾರೆ. ಕಾಲೇಜು ಆವರಣ ಸೇರಿದಂತೆ ಅಲ್ಲಲ್ಲಿ ನೀರು, ಕಾಳುಗಳು ಹಾಕಿ ಇಡುವ ಮೂಲಕ ಪಕ್ಷಿಗಳ ಹಸಿವು, ದಾಹ ನೀಗಿಸುವ ಮೂಲಕ ಮಾನವೀಯತೆ ತೋರಿದ್ದಾರೆ. ಎಲ್ಲರೂ ಸೇರಿ ಒಂದು ಸೇವ್ ಬರ್ಡ್ ಸೇವ್ ವಾಟರ್ ಅಂತ ಹೇಳಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಕಾಲೇಜ್ ಒಳಗೆ ಏನಂದ್ರ ಈಗ ಪಕ್ಷಿ ಪ್ರಾಣಿಗಳೆಲ್ಲೂ ಕಾಣಿಸವಲ್ತೆ. ಹಿಂಗ ಮನಿ ಹೋಗಿ ಅದಕ್ಕೆ ಆಹಾರ, ನೀರು ಕೊಟ್ರ ಎಲ್ಲಾರ್ಗೂ ಖುಷಿ ಆಗತ್ತೆ. ಅವು ಈಗ ಸಾಯೋ ಪರಿಸ್ಥಿತಿ ಒಳಗ್ ಬಂದಾವು. ಹಂಗಾಗಿ ನಾವು ಆಹಾರ, ನೀರು ಕೊಟ್ಟ ಅದನ್ನ ಬದುಕಿಸಬೇಕು. ಗದಗ ಬೆಟಕೇರಿ ಅವಳಿ ನಗರದಲ್ಲಿ ಸುಮಾರು 1,000 ಮಣ್ಣಿನ ಮಡಿಕೆ ಹಾಗೂ ಆಹಾರ ಧಾನ್ಯಗಳನ್ನು ಇಡಲು ಬೌಲ್ಗಳನ್ನು ಅಳವಡಿಕೆ ಮಾಡಲಾಗುತ್ತಿದೆ. ಸ್ಥಳೀಯ ಜನರಿಗೆ ಇವುಗಳಲ್ಲಿ ಕಾಳು ಹಾಗೂ ನೀರು ಹಾಕುವಂತೆ ಮನವರಿಕೆ ಮಾಡುತ್ತಿದ್ದಾರೆ. ನಿಜವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗ ಗದಗ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲದ. ಹೀಗಾಗಿ ನೀರಿಗಾಗಿ ನಾವು ಪರಿತಪಿಸ್ತಾ ಇರ್ತೇವೆ. ಹೀಗಾಗಿ ಪ್ರಾಣಿ ಪಕ್ಷಿಗಳಿಗೂ ಆಹಾರವನ್ನು ಇಡುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ನನಗೆ ಖುಷಿ ಅಂತಂದ್ರೆ ನನ್ನ ವಿದ್ಯಾರ್ಥಿಗಳು ಬಂದು ಸರಿ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ಹೇಳಿದಾಗ ಬಹಳ ಖುಷಿ ಆಯಿತು. ನನ್ನ ಸಂಸ್ಥೆ ಇದಕ್ಕೆ ಬಹಳಷ್ಟು ಸಪೋರ್ಟ್ ಕೊಟ್ಟದ. ವಿದ್ಯಾರ್ಥಿಗಳ ಈ ಕಾರ್ಯಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಮೂಲಕ ಪಕ್ಷಿ ಸಂಕುಲ ಉಳಿಸಿ ಅನ್ನೋ ಸಂದೇಶ ನೀಡುತ್ತಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಉತ್ತರ ಕರ್ನಾಟಕದಲ್ಲಿ ಕೆಂಡದಂತ ಬಿಸಿಲು ಜನರ ತಲೆ ಸುಡ್ತಾ ಇದೆ. ಮೂಕ ಪ್ರಾಣಿ ಪಕ್ಷಿಗಳ ಪಾಡು ದೇವರೇ ಗತಿ ಎಂಬಂತಾಗಿದೆ. ಆದರೆ ಒಂದಿಷ್ಟು ವಿದ್ಯಾರ್ಥಿಗಳು ಸೇರಿ ಪಕ್ಷಿಗಳ ಹಸಿವು ದಾಹವನ್ನ ನೀಗಿಸ್ತಾ ಇದ್ದಾರೆ. ಎಲ್ಲಿ ಹೇಗೆ ಅಂತ ಹೇಳ್ತೀವಿ ಈ ವರದಿ. ಬಿಸಿಲು, ರಣ ಬಿಸಿಲು, ಮನೆಯಿಂದ ಆಚೆ ಕಾಲಿಡೋಕೂ ಆಗಲ್ಲ ಅಷ್ಟರ ಮಟ್ಟಿಗೆ ಉತ್ತರ ಕರ್ನಾಟಕದಲ್ಲಿ ಸೂರ್ಯನ ಪ್ರತಾಪ ಜೋರಾಗಿದೆ. ಇನ್ನು ಮೂಕ ಪ್ರಾಣಿಗಳು ಪಡ್ತಿರೋ ಕಷ್ಟವಂತೂ ಅಷ್ಟಿಷ್ಟಲ್ಲ. ಕುಡಿಯೋಕೆ ನೀರು ಸಿಗದೆ ಪ್ರಾಣಿ ಪಕ್ಷಿಗಳು ಒದ್ದಾಡುತ್ತಿವೆ. ಗದಗ ಜಿಲ್ಲೆಯಲ್ಲಿ ಸೂರ್ಯನ ಪ್ರತಾಪ. ವಿದ್ಯಾರ್ಥಿಗಳಿಂದ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ. ಗದಗ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ನೆತ್ತಿಸಿಡುವ ಬಿಸಿಲಿಗೆ ಜನರು ತತ್ತರಿಸಿದ್ದಾರೆ. ಇನ್ನು ಕೆರೆಕಟ್ಟೆಗಳು ಒಣಗಿದ್ದು ಪಕ್ಷಿಗಳಿಗೆ ಹನಿ ನೀರು ಕೂಡ ಸಿಗ್ತಿಲ್ಲ. ಹೀಗಾಗಿ ಪಕ್ಷಿಗಳು ವಿಲವಿಲ ಅಂತಿವೆ. ಹೀಗಾಗಿ ವಿದ್ಯಾರ್ಥಿಗಳು ಪ್ರಾಣಿ ಪಕ್ಷಿಗಳಿಗೆ ಆಹಾರ, ನೀರು ಹಾಕುವ ಮೂಲಕ ಮಾನವೀಯತೆ ಮೆರೆಯುತ್ತಿದ್ದಾರೆ. ನಗರದ ಎಎಸ್ಎಸ್ ವಾಣಿಜ್ಯ ಮಹಾವಿದ್ಯಾಲಯದ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು ಪಕ್ಷಿಗಳಿಗೆ ನೀರು, ಆಹಾರದ ವ್ಯವಸ್ಥೆ ಮಾಡಿದ್ದಾರೆ. ಸ್ವಂತ ಖರ್ಚಿನಲ್ಲಿ ಮಣ್ಣಿನ ಮಡಿಕೆ, ವಿವಿಧ ನಮೂನೆಯ ಕಾಳುಗಳು ಖರೀದಿ ಮಾಡಿದ್ದಾರೆ. ಕಾಲೇಜು ಆವರಣ ಸೇರಿದಂತೆ ಅಲ್ಲಲ್ಲಿ ನೀರು, ಕಾಳುಗಳು ಹಾಕಿ ಇಡುವ ಮೂಲಕ ಪಕ್ಷಿಗಳ ಹಸಿವು, ದಾಹ ನೀಗಿಸುವ ಮೂಲಕ ಮಾನವೀಯತೆ ತೋರಿದ್ದಾರೆ. ಎಲ್ಲರೂ ಸೇರಿ ಒಂದು ಸೇವ್ ಬರ್ಡ್ ಸೇವ್ ವಾಟರ್ ಅಂತ ಹೇಳಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಕಾಲೇಜ್ ಒಳಗೆ ಏನಂದ್ರ ಈಗ ಪಕ್ಷಿ ಪ್ರಾಣಿಗಳೆಲ್ಲೂ ಕಾಣಿಸವಲ್ತೆ. ಹಿಂಗ ಮನಿ
ಮನಿಗ್ ಹೋಗಿ ಅದಕ್ಕೆ ಆಹಾರ ನೀರು ಕೊಟ್ರ ಎಲ್ಲಾರ್ಗೂ ಖುಷಿ ಆಗತ್ತ. ಅವು ಈಗ ಸಾಯೋ ಪರಿಸ್ಥಿತಿ ಒಳಗ್ ಬಂದಾವು. ಹಂಗಾಗಿ ನಾವು ಆಹಾರ ನೀರು ಕೊಟ್ಟ ಅದನ್ನ ಬದುಕಿಸಬೇಕು. ಗದಗ ಬೆಟಕೇರಿ ಅವಳಿ ನಗರದಲ್ಲಿ ಸುಮಾರು 1,000 ಮಣ್ಣಿನ ಮಡಿಕೆ ಹಾಗೂ ಆಹಾರ ಧಾನ್ಯಗಳನ್ನು ಇಡಲು ಬೌಲ್ಗಳನ್ನ ಅಳವಡಿಕೆ ಮಾಡಲಾಗುತ್ತಿದೆ. ಸ್ಥಳೀಯ ಜನರಿಗೆ ಇವುಗಳಲ್ಲಿ ಕಾಳು ಹಾಗೂ ನೀರು ಹಾಕುವಂತೆ ಮನವರಿಕೆ ಮಾಡುತ್ತಿದ್ದಾರೆ. ನಿಜವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗ ಗದಗ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲದ. ಹೀಗಾಗಿ ನೀರಿಗಾಗಿ ನಾವು ಪರಿತಪಿಸ್ತಾ ಇರ್ತೇವೆ. ಹೀಗಾಗಿ ಪ್ರಾಣಿ ಪಕ್ಷಿಗಳಿಗೂ ಆಹಾರವನ್ನು ಇಡುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ನನಗೆ ಖುಷಿ ಅಂತಂದ್ರೆ ನನ್ನ ವಿದ್ಯಾರ್ಥಿಗಳು ಬಂದು ಸರಿ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ಹೇಳಿದಾಗ ಬಹಳ ಖುಷಿ ಆಯಿತು. ನನ್ನ ಸಂಸ್ಥೆ ಇದಕ್ಕೆ ಬಹಳಷ್ಟು ಸಪೋರ್ಟ್ ಕೊಟ್ಟದ. ವಿದ್ಯಾರ್ಥಿಗಳ ಈ ಕಾರ್ಯಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಮೂಲಕ ಪಕ್ಷಿ ಸಂಕುಲ ಉಳಿಸಿ ಅನ್ನೋ ಸಂದೇಶ ನೀಡುತ್ತಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.